ಹಲೋ, ನಮಸ್ತೆ ಎಲ್ಲರಿಗೂ. ಸಿಲ್ವಾಸಿ ಹೆಲ್ತ್ ಟಿಪ್ಸ್ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನುರಿಗೆ ಸೊಪ್ಪಿನ ಔಷಧಿ ಗುಣಗಳ ಬಗ್ಗೆ ಒಂದಿಷ್ಟು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಹಾಗೂ ನಾನು ಇವತ್ತು ನುರಿಗೆ ಸೊಪ್ಪಿನಿಂದ ಪತ್ರೊಡೆ ಮಾಡಿದ್ದೇನೆ. ಆ ರೆಸಿಪಿಯನ್ನು ಕೂಡ ನಿಮ್ಮ ಮುಂದಿಡ್ತೇನೆ. ಇಲ್ಲಿ ನುರಿಗೆ ಸೊಪ್ಪು ನಾನು ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ. ಮತ್ತು ಇದು ರೇಷನ್ ಅಕ್ಕಿ ಬಾಯ್ಲ್ಡ್ ರೈಸ್ ಸಿಗ್ತದಲ್ಲ, ಅದು ಅರ್ಧ kg ತೊಗೊಂಡಿದ್ದೇನೆ. ಇದು 4 ಸಲ ಚೆನ್ನಾಗಿ ತೊಳೆದು ಒಂದು 4 ಗಂಟೆ ನೆನೆಸಿಡಬೇಕು. ಆಮೇಲೆ ಅಕ್ಕಿ ಮತ್ತು ಈ ಸ್ವಲ್ಪ ಮಸಾಲವನ್ನು ಒಟ್ಟಿಗೆ ರುಬ್ಬಬೇಕು. ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೇನೆ, ಒಂದು 3 ಉದ್ದ ಮೆಣಸು, ಸ್ವಲ್ಪ ಹುಳಿ, ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅರಶಿನ ಹುಡಿ, ಮತ್ತು ಒಂದು 10 ಕಾಳು ಒಳ್ಳೆಮೆಣಸು ಕರಿಮೆಣಸು ತೊಗೊಂಡಿದ್ದೇನೆ, ಮತ್ತು ಒಂದು 1/4 ಟೀ ಸ್ಪೂನು ಜೀರಿಗೆ. ಇಷ್ಟನ್ನು ಒಟ್ಟಿಗೆ ಹಾಕಿ ಅಕ್ಕಿಯನ್ನು ರುಬ್ಬಿ ರೆಡಿ ಮಾಡ್ತೇನೆ. ಇಲ್ಲಿ ಅಕ್ಕಿ ರುಬ್ಬಿ ಆಗಿದೆ. ಈಗ ಕ್ಲೀನ್ ಮಾಡಿಟ್ಟಂತಹ ನುರಿಗೆ ಸೊಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡ್ತೇನೆ. ಈ ನುರಿಗೆ ಸೊಪ್ಪು ನಮ್ಮ ಹಿತ್ತಲಲ್ಲಿ ತುಂಬ ಫ್ರೀಯಾಗಿ ಸಿಗುವಂಥದ್ದು. ಆದರೂ ನಾವು ಅದಕ್ಕೆ ಅಷ್ಟೊಂದು ಲಕ್ಷ್ಯ ಕೊಡೋದಿಲ್ಲ. ನಾವು ಒಂದು ತರಕಾರಿ ಇಲ್ಲದಿದ್ದರೆ ಸೀದಾ ಮಾರ್ಕೆಟಿಗೆ ಓಡ್ತೇವೆ. ಮಾರ್ಕೆಟಿಗೆ ತರಕಾರಿ ತಂದು ಅದನ್ನು ತಿಂತೇವೆ. ಆದರೆ ವಾರಕ್ಕೊಮ್ಮೆ ಆದರೂ ಈ ನುರಿಗೆ ಸೊಪ್ಪನ್ನು ವಿವಿಧ ರೀತಿಯ ಅಡುಗೆ ಮಾಡಿ ತಿನ್ಬೋದು. ಹಾಗೂ ಬೆಳಿಗ್ಗೆ ಎದ್ದು ಜ್ಯೂಸ್ ಮಾಡಿ ಕೂಡ ಕುಡಿಬೋದು. ತುಂಬ ಪ್ರಯೋಜನಕಾರಿಯಾಗಿದೆ, ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಹಾಗೂ ಈಗ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಬೇಯಿಸ್ಲಿಕ್ಕೆ ಉಂಟು, ಕಡುಬು ರೆಡಿ ಮಾಡಲಿಕ್ಕೆ ಉಂಟು. ಇಲ್ಲಿ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದೆ. ಜಾಸ್ತಿ ದಪ್ಪ ಇಡಬಾರ್ದು, ಜಾಸ್ತಿ ತೆಳು ಇಡಬಾರ್ದು, ಹದ ಆಗಬೇಕು. ಇಲ್ಲಿ ನಾನು ಇಡ್ಲಿ ಪಾತ್ರೆ ತಗೊಂಡಿದ್ದೇನೆ. ಅದರಲ್ಲಿ ಒಂದು ಬಾಳೆ ಎಲೆ ಇಟ್ಟು ಅದಕ್ಕೆ ಹಾಕಿ ಒಂದು ಅರ್ಧ ಗಂಟೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತೇನೆ. ಈ ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಸಿ ಧಾರಾಳವಾಗಿದೆ. ನುಗ್ಗೆ ಸೊಪ್ಪಿನ ಜ್ಯೂಸನ್ನು ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದರೆ, 1 ಗ್ಲಾಸ್ ಕುಡಿದರೆ ತುಂಬ ಹ್ಯುಮಿನಿಟಿ ಪವರ್ ಕೂಡ ಇದೆ. ಇಲ್ಲಿ ನಾನೀಗ ಅದಕ್ಕೆ ಗ್ರೇವಿ ಬೇಕು, ಕಡುಬು ಮಾಡಿ ಅದನ್ನು ಗ್ರೇವಿಗೆ ಹಾಕ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಇಲ್ಲಿ ಅರ್ಧ ತೆಂಗಿನಕಾಯಿಯ ತುರಿ ತೊಗೊಂಡಿದ್ದೇನೆ, ಮತ್ತು 2 ಟೀ ಸ್ಪೂನು ಕೊತ್ತಂಬರಿ ಬೀಜ, ಒಂದು 1/4 ಟೀ ಸ್ಪೂನು ಜೀರಿಗೆ, 2 ಲವಂಗ, ಸಣ್ಣ ತುಂಡು ಚಕ್ಕೆ, ಮತ್ತು 4 ಬೆಳ್ಳುಳ್ಳಿ ಎಸಳು, ಮತ್ತು ಇಲ್ಲಿ 2 ಉದ್ದ ಮೆಣಸು ಹಾಗೂ 4 ಗಿಡ್ಡ ಮೆಣಸು ತೊಗೊಂಡಿದ್ದೇನೆ. ಸ್ವಲ್ಪ ಅರಶಿನ, ಮತ್ತು ಸಣ್ಣ ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ. ಯಾಕೆಂದರೆ ನಾನು ಅಕ್ಕಿ ಕಡಿಯುವಾಗ ಕೂಡ ಹುಳಿ ಹಾಕಿದ್ದೇನೆ, ಮತ್ತು ಅಲ್ಲಿ ಕೂಡ ಮೆಣಸು ಹಾಕಿದ್ದೇನೆ. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಖಾರ ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಸ್ವಲ್ಪ ಮೆಣಸು ತೊಗೊಂಡಿದ್ದೆ. ಮತ್ತು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು, ಯಾಕೆಂದರೆ ನಾನು ಮಾಡಿದ ಗ್ರೇವಿ ಪರ್ಫೆಕ್ಟ್ ಇತ್ತು, ಜಾಸ್ತಿ ಖಾರನೂ ಇಲ್ಲ, ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿತ್ತು. ಇಲ್ಲಿ ನೋಡಿ, ಕಡುಬು ರೆಡಿಯಾಗಿದೆ. ಅದರೊಂದಿಗೆ ಅಷ್ಟೊತ್ತಿಗೆ ನಾನು ಮಸಾಲ ಕೂಡ ಗ್ರೇವಿ ಕೂಡ ಕಡುಬು ರೆಡಿಯಾಗಿದೆ. ಈಗ ಕಡುಬನ್ನು ಈಗ ಪೀಸ್ ಮಾಡಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಆ ಗ್ರೇವಿಯಲ್ಲಿ ಹಾಕಿ ಕುದಿಸ್ಲಿಕ್ಕೆ ಉಂಟು. ನುರಿಗೆ ಸೊಪ್ಪಿನಲ್ಲಿ ತುಂಬ ಐರನ್ ಕಂಟೆಂಟ್ ಇದೆ. ಹಾಗಾಗಿ ರಕ್ತಹೀನತೆಗೆ ಇದೊಂದು ಒಳ್ಳೆ ಮೆಡಿಸಿನ್ ಅನ್ನಬಹುದು. ನುಗ್ಗೆ ಸೊಪ್ಪಿನಲ್ಲಿ ಒಳ್ಳೆ ಮೆಗ್ನೀಷಿಯಮ್ ಮತ್ತು ಫಾಸ್ಫರಸ್ ಕೂಡ ಇದೆ. ಹಾಗಾಗಿ ನಮ್ಮ ಎಲುಬನ್ನು ಗಟ್ಟಿಯಾಗಲಿಕ್ಕೆ ಇದು ತುಂಬ ಸಹಾಯಕಾರಿಯಾಗ್ತದೆ. ಹಾಗೂ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರೋಟಿನ್ ತುಂಬ ಹೆಚ್ಚಾಗಿ ನುಗ್ಗೆ ಸೊಪ್ಪಿನಲ್ಲಿ ಸಿಗುತ್ತೆ. ಇಲ್ಲಿ ನಾನೀಗ ಬಾಣಲೆ ಇಟ್ಟಿದ್ದೇನೆ, ಯಾಕೆ ಇದು ಗ್ರೇವಿ ಫ್ರೈ ಮಾಡಲಿಕ್ಕೆ ಉಂಟು. ನಾನು ಮಸಾಲೆ ರೆಡಿ ಮಾಡಿದಂಥದ್ದು. ಇಲ್ಲಿ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೇನೆ. ಅದಕ್ಕೆ 1 ಈರುಳ್ಳಿಯನ್ನು ಕಟ್ ಮಾಡಿ ಫ್ರೈ ಮಾಡ್ತಿದ್ದೇನೆ. ಹಾಗೂ ಅದಕ್ಕೆ ಬೇವು ಸೊಪ್ಪು ಕೂಡ ಹಾಕಿದ್ದೇನೆ. ಇಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಈ ರುಬ್ಬಿದ ಮಸಾಲೆಯನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಹಾಗೂ ಅದಕ್ಕೆ ಸ್ವಲ್ಪ ನೀರು ಹಾಕಿ, ನೀರು ಅಂದರೆ ಗ್ರೇವಿ ಜಾಸ್ತಿ ದಪ್ಪನೂ ಇರಬಾರ್ದು ಮತ್ತು ತೆಳು ಕೂಡ ಆಗಬಾರ್ದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇಲ್ಲಿ ಅಕ್ಕಿ ಕಡೆಯುವಾಗ ಕೂಡ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿಕ್ಕೆ ಉಂಟು, ನನಗೆ ಹೇಳಲಿಕ್ಕೆ ಮರ್ತೋಯ್ತು.
ಇಲ್ಲಿ ಮಸಾಲೆಗೆ ಕೂಡ ಗ್ರೇವಿಗೆ ಕೂಡ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೋಡಿ ಇಷ್ಟು ತಿಕ್ನೆಸ್ ಇರಬೇಕು. ಸ್ವಲ್ಪ ತಿಕ್ನೆಸ್ ಇದ್ದರೆ ಸಾಕು. ಮತ್ತು ಇದನ್ನು ಈಗ ಕುದಿಯಲು ಬಿಡುವ. ಇದು ಕುದಿ ಬಂದ ನಂತರ ಮಾಡಿಟ್ಟ ಕಡುಬು ಬೇಯಿಸಿಟ್ಟಂತಹ ಕಡುಬನ್ನು ಪೀಸ್ ಮಾಡಿ ಇದರಲ್ಲಿ ಹಾಕ್ಲಿಕ್ಕೆ ಉಂಟು. ಈಗ ಇದನ್ನು ಹಾಕಿ ಈಗ ನಾನೊಂದು 2-3 ನಿಮಿಷ ಕುದಿಸ್ತೇನೆ. ಇದರಲ್ಲಿ ತುಂಬ ಥರದ ವಿಟಮಿನ್ಸ್ ಇದೆ. ವಿಟಮಿನ್ B1, ವಿಟಮಿನ್ E, ವಿಟಮಿನ್ C. ಇದು ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡೋಕ್ಕೆ ಕೂಡ ಒಳ್ಳೆಯದು. ಮತ್ತು ಕಣ್ಣಿನ ಆರೋಗ್ಯಕ್ಕೆ ಹಾಗೂ ಕೂದಲು ಉದುರುವುದನ್ನು ತಡೆಗಟ್ಟಲು ಕೂಡ ನುಗ್ಗೆ ಸೊಪ್ಪು ಒಂದು ಒಳ್ಳೆಯ ಆಹಾರ ಎನ್ನಬಹುದು. ನುಗ್ಗೆ ಸೊಪ್ಪಿನಲ್ಲಿ ತುಂಬ ಕ್ಯಾಲರಿ ಕೂಡ ಇರುವುದರಿಂದ, ನುಗ್ಗೆ ಸೊಪ್ಪಿನಲ್ಲಿ ಕ್ಯಾಲರಿ ತುಂಬ ಕಡಿಮೆ ಇರುವುದರಿಂದ ಇದು ವೆಯ್ಟ್ ಲಾಸ್ ಮಾಡಲು ಕೂಡ ಉಪಯುಕ್ತವಾಗಿದೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ. ಮತ್ತು ಜಾಯಿಂಟ್ ಪೇಯ್ನ್ ಇರುವವರು ಕೂಡ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿದ್ರೆ ಒಳ್ಳೆಯದು. ಮತ್ತು ಮಲಬದ್ಧತೆ ಇರುವವರಿಗೆ ಅವರು ರಾತ್ರಿ ಹೊತ್ತಲ್ಲಿ ಒಂದು ಗ್ಲಾಸ್ ನುಗ್ಗೆ ಸೊಪ್ಪಿನ ಜ್ಯೂಸನ್ನು ಕುಡಿದರೆ ಒಂದು ಒಳ್ಳೆಯ ರಾಮಬಾಣ ಎನ್ನಬಹುದು. ಹಾಗೂ ಡಯಾಬಿಟೀಸ್ಗೆ ಕೂಡ ಒಂದು ಒಳ್ಳೆಯ ಔಷಧ. ಹಾಗಾಗಿ ಇದನ್ನು ಆವಾಗ ತಿನ್ನುವುದರಿಂದ ನಾವು ವಿವಿಧ ರೀತಿಯ ಅಡುಗೆ ತಿಂಡಿ ಮಾಡಿ ಇದನ್ನು ಸೇವಿಸೋಣ. ಮತ್ತೇನೆಂದರೆ ಇದು ಮೂಡ್ ವೇರಿಯೇಷನ್ ಆಗುವವರಿಗೆ, ಮೈಗ್ರೇನ್, ಡಿಪ್ರೆಷನ್ ಇಂತಹ ಪ್ರಾಬ್ಲಮ್ಗೂ ಇದು ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪಿಗೆ ನಮ್ಮ ಬ್ರೈನ್ನಲ್ಲಿರುವ ಸೆರಟಿನ್ ಲೆವೆಲ್ ಕಂಟ್ರೋಲ್ ಮಾಡುವ ಶಕ್ತಿ ಇದೆ. ಅದರಿಂದ ನಿದ್ದೆ ಪ್ರಾಬ್ಲಮ್ ಇರುವವರು ನುಗ್ಗೆ ಸೊಪ್ಪಿನ ಜ್ಯೂಸ್ ಕುಡಿಯಬಹುದು, ಅಥವಾ ಪಲ್ಯ ಮಾಡಿ ತಿನ್ಬೋದು, ಹೀಗೆ ಪತ್ರೊಡೆ ಮಾಡಿ ತಿನ್ಬೋದು, ಅಥವಾ ಪಕೋಡ ಕೂಡ ಮಾಡ್ತಾರೆ. ನುಗ್ಗೆ ಸೊಪ್ಪು ಮತ್ತು ಅಕ್ಕಿ ಮಿಕ್ಸ್ ಮಾಡಿ ಅದನ್ನು ನಾನು ನಿಮಗೆ ಅದರ ರೆಸಿಪಿಯನ್ನು ತೋರಿಸ್ತೇನೆ. ಹೀಗೆ ವಿವಿಧ ರೀತಿಯಲ್ಲಿ ಅಡುಗೆ ಮಾಡಿ ತಿನ್ಬೋದು. ಹೀಗೆ ಮಕ್ಕಳಿಗೆ ಕೂಡ ಈ ಥರ ಒಳ್ಳೆ ಟೇಸ್ಟಿ ಆಗುವ ಹಾಗೆ ಸ್ವಲ್ಪ ಅಡುಗೆ ಮಾಡಿ ಕೊಟ್ಟರೆ ತುಂಬ ಹೆಲ್ತಿಯಾಗಿ ಬೆಳೀತಾರೆ. ಹೀಗೆ ಆದ್ದರಿಂದ ನಮ್ಮ ಹಿತ್ತಲಲ್ಲಿ ಸಿಗುವಂತಹ ಈ ಸೊಪ್ಪನ್ನು ಸೇವಿಸಿ ನಮ್ಮ ಇಮ್ಯುನಿಟಿ ಪವರನ್ನು ಹೆಚ್ಚಿಸಿ ಆರೋಗ್ಯವಂತರಾಗಿ ನಾವು ಜೀವಿಸೋಣ. ಇಲ್ಲಿಗೆ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಪರಿಚಯಸ್ಥರೊಂದಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಇಷ್ಟರವರೆಗೆ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು.